ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಡಾಕ್ಟರ್ ಸಂತೋಷ್ ಹಾನಗಲ್ರವರಿಂದ ಸಭೆಯನ್ನು. ಸಂತೋಷ್ ಹಾನಗಲ್, ಕಾರ್ಯದರ್ಶಿ, ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ. ನಾವು ಸಾಹೇಬ್ರ ಹತ್ರ ನಮ್ಮ ಜಗದೀಶ್ ಸಾಹೇಬರು ಬಂದಿದ್ದರು, ನಮ್ಮನ್ನು ಕರ್ಕೊಂಡು. ನಾವು ವಿಧಾನಸಭೆಯಲ್ಲಿ ಹೋಗಿ ಕೇಳಿದಾಗ ಅವರ ಒತ್ತಡದಲ್ಲಿಯೂ ಕೂಡ ಇವತ್ತು 2:30ಕ್ಕೆ ಅವರ ಅಧ್ಯಕ್ಷರ ಜೊತೆ ಮೈಸೂರಲ್ಲಿ ಇರಬೇಕಂತೆ. ಆ ಕಾರಣಕ್ಕಾಗಿ ನಾವು ಅವರು ಕಿರುಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ಒಂದು ನನ್ನ ಸೌಭಾಗ್ಯ. ಯಾಕಂದರೆ ಕನ್ನಡಕ್ಕೆ ಕಾಯಕಕ್ಕೆ ಬರೋರು ಭಾಳ ಅಲ್ಪರು. ಇವತ್ತು ಅವತ್ತು ವಿರಳ ಸಜ್ಜನರು, ಕನ್ನಡಕ್ಕಾಗಿ ದುಡಿಯುವಂಥವ್ರು ನಮ್ಮ ಸಂತೋಷ್ ಹಾನಗಲ್ ಸಾಹೇಬರು. ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ, ಒಬ್ಬ ಸಂಶೋಧಕರಾಗಿ ಹಾಗೂ ಬರಹಗಾರರು, ಕನ್ನಡ ಭಾಷಾ ತಜ್ಞರು. ಅವರು ಕನ್ನಡ ಪ್ರಾಚೀನ ಕೋಟೆಗಳ ಬಗ್ಗೆ ಅಧ್ಯಯನ, ಕನ್ನಡ ಭಾಷೆಯ ಬೆಳವಣಿಗೆಗೆ ಶ್ರಮಿಸುತ್ತಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ರಾಜ್ಯಾದ್ಯಂತ ಕನ್ನಡವನ್ನು ಉತ್ತೇಜಿಸಲು, ಬೆಳೆಸಲು ಯಾವಾಗಲೂ ಕ್ರಿಯಾಶೀಲರಾಗಿರುವಂಥ ವ್ಯಕ್ತಿ ನಮ್ಮ ಹಾನಗಲ್ ಸಾಹೇಬರು. ಅವರು ಸಂಶೋಧಕರು. ರಾಣಿ ಚೆನ್ನಮ್ಮ ಕಿತ್ತೂರು ಕೋಟೆ ಸೇರಿದಂತೆ ಕರ್ನಾಟಕ ಪ್ರಾಚೀನ ಕೋಟೆ ಬಗ್ಗೆ ತಲುಪರಿಸಿ ಅಧ್ಯಯನ ನಡೆಸಿದ್ದಾರೆ. ಬರಹಗಾರರು. ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ವಯಂ ಸೇವಕರಾಗಿ ಅನುಭವವನ್ನು ಹೊಂದಿದ್ದಾರೆ. ಉನ್ನತ ಹುದ್ದೆಗಳನ್ನು ಅಲಂಕರಿಸಿದರೂ ತಮ್ಮ ವಿನಯ ಮತ್ತು ಸರಳ ಹೃದಯತೆಯನ್ನು ಉಳಿಸಿಕೊಂಡಿದ್ದಾರೆ. ಅವರು ರಚಿಸಿದ ಕೃತಿಗಳು ವೀರ ಸೌದಾಮಿ, ಸಂಗೀತ ಸಾಮ್ರಾಜ್ಯರು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಬಗ್ಗೆ, ಹಾಗೆ ಭಾಷೆ, ಬದುಕು, ಸಂಪಾದನೆ, ಕಿತ್ತೂರು ಕರ್ನಾಟಕ ವಾಹನಗಳು, ನಮ್ಮ ಕೋಟೆಗಳು, ಸದನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಸದನದಲ್ಲಿ ಸಿದ್ಧಲಿಂಗಯ್ಯ, ನೆಲ ಕನ್ನಡ ನುಡಿ ನಾಡು ಕೃತಿಗಳನ್ನು ರಚಿಸಿದ್ದಾರೆ. ಸನ್ಮಾನ ಪುರಸ್ಕಾರಗಳನ್ನು ವೀರ ಸೌದಾಮಿ, ಕಿತ್ತೂರು ರಾಣಿ ಚೆನ್ನಮ್ಮ ಕೃತಿಗಳನ್ನು ಡಂಗುರವಾದ ಮಾತುಶ್ರೀ ಈರಮ್ಮ ವಡ್ಡನಕೆರೆ ಪ್ರತಿಷ್ಠಾನದ ವತಿಯಿಂದ 2024ನೇ ಸಾಲಿನ ರಾಜ್ಯಮಟ್ಟದ ಪ್ರತಿಷ್ಠಿತ ಅವ್ವ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ನಮ್ಮ ITI ಕಾರ್ಮಿಕ ಸಂಘದಿಂದ ಹಾಗೂ ITI OAದಿಂದ ನಾವು ಆಹ್ವಾನ ಮಾಡ್ಕೊಳ್ಳೋಣ. ಕನ್ನಡದ ಬಗ್ಗೆ ನಮಗೆಲ್ಲ ಆಲಿಸೋಕ್ಕೆ ಒಂದು ಸೌಭಾಗ್ಯ ಸಿಕ್ಕಿದೆ. ಸ್ವಾಗತ ಸರ್. ಅಷ್ಟೇ ಅಲ್ಲದೆ ನಾವು ಕಾರ್ಖಾನೆಯಲ್ಲಿ 2024ರಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕನ್ನಡದ ಪ್ರಾಧಿಕಾರದ ಸಹಕಾರದೊಂದಿಗೆ ಕನ್ನಡೇತರರಿಗೆ ಕನ್ನಡ ಕಲಿಸುವುದರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಹಾನಗಲ್ ಅವರಿಂದ ಸಹಕಾರ ಸಿಕ್ಕಿತ್ತು. ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಡು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಭಾಳ ಮುಖ್ಯವಾಗಿದೆ ಬಂಧುಗಳೇ. 70ನೇ ಕನ್ನಡ ರಾಜ್ಯೋತ್ಸವದ ಈ ಒಂದು ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಅರ್ಥಗರ್ಭಿತವಾಗಿ ITI ಕಂಪನಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮೆಲ್ಲರಿಗೂ ಸಹ ಮಾತನಾಡಿದಂಥ ಶ್ರೀ ರಾಜೇಶ್ ರೈ ಅವರೇ ಈಗಾಗಲೇ ಬಹಳ ಸೂಕ್ಷ್ಮವಾಗಿ ನಮ್ಮೆಲ್ಲರನ್ನೂ ಸಹ ಕನ್ನಡಕ್ಕಾಗಿ ಎಚ್ಚರಿಸಿ ಮತ್ತು ಕೇಂದ್ರ ಸರ್ಕಾರದ ಕೆಲಸವನ್ನು ಮಾಡಿದಂಥ ಪ್ರತಿಯೊಂದನ್ನು ಸಹ ವಿಭಾಗೀಯವಾಗಿ ಮಾತನಾಡಿದಂಥ ನಮ್ಮ ಕನ್ನಡಿಗರೇ ಆದಂಥ ಅತಿ ಗಟ್ಟಿ ನಾಡಿನ ದಕ್ಷಿಣ ಕನ್ನಡದ ಒಬ್ಬ ಮಹಿಳೆ ಇವತ್ತು ನಮ್ಮ ಎಲ್ಲ ಕಡೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಹಾಗೂ ನಮ್ಮ ಹಿರಿಯರು ಆದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ, ಹಾಗೆಯೇ ಈ ಭಾಗದ ಶಾಸಕರು ನಮಗೆ ಹಿರಿಯರು ಆದಂಥ ಬೈರತಿ ಬಸವರಾಜ್ ಅವರವರೇ, ಹಾಗೆಯೇ ಅವರ ಆಪ್ತ ಕಾರ್ಯದರ್ಶಿ ವರಪ್ರಸಾದ್ ರೆಡ್ಡಿ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಜಯಂತಿ ಮೇಡಮ್ ಅವರೇ, ಇನ್ನುಳಿದ ಎಲ್ಲ ಅಧಿಕಾರ ವೃಂದದವರೇ, ಭಾಳ ಮುಖ್ಯವಾಗಿ ಕನ್ನಡಕ್ಕಾಗಿ ಕೈ ಎತ್ತಿ ನಿನ್ನ ಕನ್ನಡ ಕಲ್ಪವೃಕ್ಷವಾಗ್ತದೆ ಅಂತ ಮಾತನ್ನು ಸದೃಢವಾಗಿ ನಮಗೆ ಮಾಡಿಕೊಟ್ಟಂಥ ನಮ್ಮ ಹಿರಿಯರಂಥ ತಿಮ್ಮಯ್ಯನವರೇ, ಹಾಗೆ ಆಡಳಿತ ಮಂಡಳಿಯವರೇ, ಬಹಳ ಮುಖ್ಯವಾಗಿ ಈ ನಮ್ಮ ITI ಕಂಪನಿಯ ಎಲ್ಲ ಆಡಳಿತ ವರ್ಗದವರೇ, ಅಧಿಕಾರಿಗಳೇ, ಕಾರ್ಮಿಕರೇ, ಬಹಳ ಮುಖ್ಯವಾಗಿ ಮುದ್ದು ಮಕ್ಕಳೇ ಮತ್ತು ನನ್ನ ಸ್ನೇಹಿತರೆ ಎಲ್ಲರಿಗೂ ಸಹ ನಮಸ್ಕಾರ. ಈಗಾಗಲೇ ಮಾನ್ಯ ಸಚಿವರು, ಈ ಭಾಗದ ಸಂಸದರು ಬಹಳ ಸೂಕ್ಷ್ಮವಾಗಿ ನಮಗೆ ವಿಷಯವನ್ನು ಹೇಳಿದ್ದಾರೆ. ಕನ್ನಡೇತರರಿಗೆ ಭಾಳ ಸೂಕ್ಷ್ಮವಂತ ವಿಷಯವನ್ನು ಅವರು ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ಭಾಳ ಮುಖ್ಯವಾಗಿ
ಇಲ್ಲಿ ಕನ್ನಡಿಗರ ಸಂಖ್ಯೆ ಅತಿ ಕ್ಷೀಣವಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಈಗಾಗಲೇ ವರಪ್ರಸಾದ್ ಇವರು, ನಮ್ಮ ಜಗದೀಶ್ ರೆಡ್ಡಿ ಅವರು ಮತ್ತು ಇನ್ನುಳಿದ ಅಧಿಕಾರಿಗಳು ಎಲ್ಲರೂ ಸಹ ಹೇಳಿದರು, ಇಲ್ಲಿರ್ತಕ್ಕಂಥ ಭಾಳ ಹಣದ ವ್ಯವಸ್ಥೆ ನಮ್ಗೆ ಕಡಿಮೆ ಆಗಿದೆ ಅಂತೇಳಿ. ಅದಕ್ಕೆ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ, ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಬದ್ಧವಾಗಿದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ಅದಕ್ಕೆ ಬದ್ಧವಾಗಿರ್ತದೆ ಅಂತ ಇಲ್ಲಿ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಭಾಳ ಮುಖ್ಯವಾಗಿ ಕನ್ನಡಿಗರಿಗೆ ಒಂದು ಭಾಳ ಕಿವಿ ಮಾತನ್ನು ನಾವಿತ್ತು ಹೇಳ್ತಕ್ಕಂಥ ವಿಷಯವಾಗಿದೆ. ಏನಪ್ಪ ಅಂದರೆ ನಮ್ಮ ಕನ್ನಡಿಗರದು ದುರ್ಬಲ ಅಥವಾ ಏನೋ ಒಂದು ಅನ್ಕೋಬೋದು ನಾವು. ಏನು ಅಂದರೆ ಯಾರ್ಯಾದರೂ ಬೇರೆ ಭಾಷಿಕರ ನಮ್ಮ ಮುಂದುಗಡೆ ಬಂದರೆ ಅವರ ಭಾಷೆಯಲ್ಲಿ ನಾವು ಮಾತನಾಡ್ತೇವೆ. ನಮ್ಮ ಭಾಷೆಯನ್ನು ಬದಿಗೊಟ್ಟು 2500 ವರ್ಷದ ಇತಿಹಾಸ ಇರ್ತಕ್ಕಂಥ ಕನ್ನಡದ ಭಾಷೆಯನ್ನು ಬದಿಗೊದ್ದಿ ಅವರ ಭಾಷೆಯಲ್ಲಿ ನಾವು ಮಾತನಾಡಿ ಅವರಿಂದ ಪ್ರಶಂಸನೆಯನ್ನು ನಾವು ಪಡೆದುಕೊಂಡು ಅವರ ಭಾಷೆಯನ್ನೇ ನಾವು ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ. ಹೀಗಾಗಿ ನಮ್ಮ ಕನ್ನಡಿಗರು ದಯವಿಟ್ಟು 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 ನೀವು ನಿಮ್ಮ ಪರಭಾಷಿಕರೊಂದಿಗೆ, ನಿಮ್ಮ ಅಧಿಕಾರಿ ವೃಂದದವರಿಗೆ, ಈಗ ರಾಜೇಶ್ ರೈ ಅವರು ಕನ್ನಡದಲ್ಲೇ ಮಾತನಾಡಿದ್ದಾರೆ, ಅವರೇನು ನಿಮ್ಮ ಕನ್ನಡ ಮಾತಾಡಿದ್ರೆ ದಂಡ ಹಾಕಿದ್ದಾರೆ? ಯಾರಿಗಾರಲ್ಲಿ ದಂಡ ಹಾಕಿದಾರಾ? ತಾವು ಹೇಳಿ, ದಂಡ ಹಾಕಿದರೆ ಹೇಳಿ, ನಾವು ಅವ್ರಿಗೆ ಹೇಳ್ತೀವಿ. ಆದರೆ ದಯವಿಟ್ಟು ಕನ್ನಡಿಗರು ಕನ್ನಡದಲ್ಲೇ ಮಾತನಾಡಿ ನಿಮ್ಮ ಜೊತೆ ಇರ್ತಕ್ಕಂಥ ಸೌಹೃದಯದೊಂದಿಗೆ ಹೇಳ್ತಕ್ಕಂಥ ಮಾತನ್ನು ಮತ್ತು ವಿನಂತಿಯನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರ್ವಹಣೆ ಒಂದು ವಿಷಯವನ್ನು ಹೇಳಿದರು. 2024ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕನ್ನಡೇತರಿಗೆ ಕನ್ನಡ ಕಲಿಸ್ತಕ್ಕಂಥ ಕೇಂದ್ರವನ್ನು ಇಲ್ಲಿ ನಾವು ತೆರೆದಿದ್ವಿ. 3 ತಿಂಗಳ ಕಾಲ ಒಂದು ಸಂವಹನ ಭಾಷೆಯನ್ನು ಕಲಿಯಲಿಕ್ಕೆ ಒಬ್ಬ ಟೀಚರನ್ನು ನಾವಿಲ್ಲಿ ಕಳಿಸಿ ಆ ಶಿಕ್ಷಕರು ಇದಕ್ಕೆ ಕನ್ನಡವನ್ನು ನಮ್ಮ ಸಂವಹನ ಭಾಷೆಯನ್ನಾಗಿ ಮಾತಾಡಲಿಕ್ಕೆ ಕಲಿಸ್ತಕ್ಕಂಥ ವಿಷಯವನ್ನು ಇಲ್ಲಿ ಮಾಡಿದ್ದಾರೆ. ನಮಗೆ ಅನ್ನಿಸ್ತದೆ ಕನ್ನಡಿಗರಿಗೆ ಇನ್ನು ಮುಂದೆ 25 ವರ್ಷ ಹೋದ ನಂತರ ಕನ್ನಡಿಗರಿಗೇ ಕನ್ನಡ ಕಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೇನೋ. ಯಾಕಂದರೆ ನೀವೆಲ್ಲರೂ ಸಹ ಕನ್ನಡವನ್ನು ಯಾರೂ ಮಾತನಾಡ್ತಾ ಇಲ್ಲ. ಅದು ಯಾಕೆ ಅಂತ ನಿಮ್ಮ ಆತ್ಮವಿಮರ್ಶೆಗೆ ನೀವು ಹಾಕೊಳ್ಳೋಕೆ ಬಂಧುಗಳೇ. ಏನಪ್ಪ ಇವು ನಮಗೆ ಬಂದು ನಮಗೆ ಬೈತಾ ಇದ್ದಾನೆ ಅಂತ ಅನ್ಕೋಬೇಡಿ. ಇದ್ದ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಒಬ್ಬರು ಒಂದು ದಿನಕ್ಕೆ 100% ನಾ ಕನ್ನಡ ಭಾಷೆಯಲ್ಲಿ ಮಾತಾಡ್ತೀನಿ, ನಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಯಾರಾದರೂ ಒಬ್ಬರು ಕೈ ಎತ್ತಿ ನೋಡೋಣ ಸರ್. 100% ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಗೆ ಯಾರು ಮಾತನಾಡಬೇಡಿ ಅಂತ ಹೇಳಿದರೆ ನಮಗೆ ರೈಟಿಂಗಲ್ಲಿ ಕೊಡಿ, ನಾವು ಅವ್ರಿಗೆ ನೇರವಾಗಿ ಪತ್ರ ಬರಿತೀವಿ, ರಾಜೇಶ್ ರೈ ಅವರಿಗೆ ಪತ್ರ ಬರಿತೀವಿ. ಯಾಕೆ ನಾನು ಇಷ್ಟು ಕಠೋರವಾಗಿ ಹೇಳ್ತಿದ್ದಾರೆ, ನಮ್ಮ ಕನ್ನಡಿಗರು ಮೊದಲು ಕನ್ನಡ ಮಾತಾಡಿದರೆ ಅವ್ರು ಕನ್ನಡವನ್ನು ಕಲಿತಾರೆ ಬಂಧುಗಳೇ. ನಮ್ಮ ಏರಿಯಾದಲ್ಲಿ, ನಮ್ಮ ಆವರಣದಲ್ಲಿ ಒಂದು ಕಟ್ಟಿಂಗ್ ಶಾಪ್ ಇದೆ. ಅಲ್ಲಿ ಒಬ್ಬ ರಾಜಸ್ಥಾನ ಹುಡುಗ ಒಬ್ಬ ಇದ್ದಾನೆ. ಅವ್ನು ನಾನು ಹೋಗಿ ಕೇಳಿದೆ, ಏನಪ್ಪ ಎಷ್ಟು ವರ್ಷ ಆಯ್ತು ನೀವು ಬಂದು ಅಂತೇಳಿ. ಸರ್ ನನ್ನ 11-12 ವರ್ಷ ಆಯ್ತು ಸರ್ ಅಂತಂದ. ನಾನು ಅವನಿಗೆ ಕೇಳಿದೆ, ಅಲ್ಲಪ್ಪ ನನ್ನ ಜೊತೆ ಸ್ವಲ್ಪ ಕನ್ನಡ ಮಾತಾಡ್ತೀಯ, ಉಳಿದವ್ರ ಜೊತೆ ಎಲ್ರಿಗೂ ಹಿಂದಿಯಲ್ಲಿ ಮಾತಾಡ್ತೀಯ, ಏನು ವಿಷಯ ನಿಂದು, ಯಾಕೆ ಕಲ್ತಿಲ್ಲ ಕನ್ನಡ ಅಂತ ನಾನು ಕೇಳಿದೆ. ಇಷ್ಟು ಒಂದು ಅವಮಾನವಾದಂಥ ವಿಷಯ ನನಗೆ ಹೇಳ್ದಂದ್ರೆ ಅವನು, ಸರ್ ಇದರ कोई दूसरा बात ही नहीं करते सर, सभी लोग मेरे से हिंदी बात करते, मेरे को जरूरत नहीं पड़ा कನ್ನಡ सीखने के लिए ಅಂತ ಕೇಳಿದ ಅವನು ನಮಗೆ. ಅಂದರೆ ಎಷ್ಟು ಅವಮಾನ ಸಂಗತಿಗೆ ಬಂಧುಗಳೇ ನಮಗೆ. ಅದಕ್ಕೆ ದಯವಿಟ್ಟು ಮಾನ್ಯ ಸಚಿವರು ನಮಗೆ ಹೇಳಿದರು, ಕನ್ನಡೇತರಿಗೆ ಅವರು ಕಿವಿ ಮಾತನ್ನು ಹೇಳಿದರು. ಏನು ಅಂತ ಹೇಳಿದರು, ಯಾವುದೇ ರಾಜ್ಯದಲ್ಲಿರಲಿ, ಯಾವುದೇ ರಾಜ್ಯದ ವ್ಯಕ್ತಿ ನಮ್ಮ ರಾಜ್ಯಕ್ಕೆ ಬಂದರೆ ಅವನು ಇಲ್ಲಿ ಬಂದರೆ ಅವನು ಕನ್ನಡಿಗನೇ. ನಾವು ಉತ್ತರ ಪ್ರದೇಶಕ್ಕೆ ಹೋದರೆ ಉತ್ತರ ಪ್ರದೇಶದವರೇ, ಗುಜರಾತ್ಗೆ ಹೋದರೆ ಗುಜರಾತ್ದವರೇ ಅಂತ ಕಿವಿ ಮಾತನ್ನು ಅವರು ಹೇಳಿದರು. ಯಾರಿಗೆ? ಕನ್ನಡೇತರಿಗೆ. ನಾನು ಹೇಳ್ತಕ್ಕಂಥ ಕೆಲಸ ನಮ್ಮ ಮೂಲತಃ ಕನ್ನಡಿಗರಿಗೆ. ಯಾರು ನಾವು ಕನ್ನಡಿಗರಂತೇಳಿ ಕರಿತಾ ಇದ್ದೇವೆ? ಸರೋಜಿನಿ ಮಹಿಷಿ ವರದಿ ಪ್ರಕಾರ ನೋಡಿ ಎಷ್ಟು ಮುಕ್ತವಾಗಿದೆ ನಮ್ಮ ಕರ್ನಾಟಕ ಸರ್ಕಾರದ ವರದಿ. ಅಂದರೆ ಯಾರು ಇಲ್ಲಿ 10 ವರ್ಷ ಜೀವನ ಮಾಡ್ತಾರೆ, ಯಾರಿಗೆ ರಹವಾಸಿ ಪತ್ರ ಸಿಗ್ತದೆ, ಅವನು ಯಾವುದೇ ರಾಜ್ಯದವನು ಇರ್ಬೋದು, ಅವನು 10 ವರ್ಷ ಇಲ್ಲಿ ಜೀವನ ಮಾಡಿದರೆ ಅವನಿಗೆ ರಹವಾಸಿ ಪತ್ರ ತೆಗೆದುಕೊಂಡ್ರೆ ಅವನು ಕನ್ನಡಿಗ ಅಂತ ಕರ್ನಾಟಕ ಸರ್ಕಾರ, ಕನ್ನಡಿಗರು ಅವನನ್ನು ಒಪ್ಕೊಳ್ತೀವಿ ನಾವು. ಆದರೆ ಬೇರೆ ರಾಜ್ಯದಲ್ಲಿ ಹಾಗಿಲ್ಲ ಬಂಧುಗಳೇ. ತಾವು ಗಮನಿಸಿರ್ಬೋದು, ಇಡೀ ರಾಷ್ಟ್ರ ತುಂಬ ತಾವು ಓಡಾಡ್ತಾ ಇರ್ತೀರಿ, ಬೇರೆ ಬೇರೆ ಅಧಿಕಾರಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತೀರಿ, ಅವರ ಭಾಷೆಯನ್ನು ಕಲಿತಾಗ ಮಾತ್ರ ನಿಮಗೆ ಅಲ್ಲಿ ಬೆಲೆ ಸಿಗ್ತದೆ. ಆದರೆ ನಮ್ಮ ರಾಜ್ಯದಲ್ಲಿ ಅವ್ರ ಭಾಷೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಸಿಗ್ತದೆ. ನಮ್ಮ ಕನ್ನಡಿಗರು ಎಂಥ ದುರಾದೃಷ್ಟ ನಮ್ಮದು. ಅದಕ್ಕೆ ಕಾರಣೀಕರ್ತರೆ ನಾವು ಕನ್ನಡಿಗರು, ಅವ್ರದ್ದಲ್ಲ, ಅವ್ರ ತಪ್ಪಲ್ಲ. ಸಂವಿಧಾನದತ್ತವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಬಂದು ಯಾರಾದರೂ ಎಲ್ಲರೂ ಬಂದು ಜೀವನ ಮಾಡ್ಬೋದು. ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಕನ್ನಡಿಗರು ತಾವು ತಿಳ್ಕೊಳ್ಬೇಕು, ನಮ್ಮ ಮೇಲೆ ಪ್ರಹಾರ ಆಗ್ತದೆ ಹಿಂದಿಗಳದು ಅಂತೇಳಿ. ಹಿಂದಿಗಳಿಗೆ ಪ್ರಹಾರ ಆಗಬಹುದು, ಆದರೆ ನೀವು ಎಷ್ಟು ಕನ್ನಡ ಮಾತಾಡ್ತಾ ಇದ್ದೀರಿ?
ಅದನ್ನು ನೀವು ಪ್ರಶ್ನೆ ಹಾಕೋಬೇಕು ಬಂಧುಗಳೇ. ಹೀಗಾಗಿ ರಾಜ್ಯ ಸರ್ಕಾರ ಕನ್ನಡದ ಅಸ್ಮಿತೆಗೆ ಏನಾದರೂ ಕಿಂಚಿತ್ತಾಗಿ ಧಕ್ಕೆ ಬಂದರೆ, ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರನೇ ಇರಲಿ, ಅವರು ನೇರವಾಗಿ ನಾವು ಪತ್ರ ಬರೀತಕ್ಕಂಥ ಕೆಲಸ ನಮ್ಮ ಮಾನ್ಯ ಅಧ್ಯಕ್ಷರಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ಅವ್ರಿಗೆ ಕೇಂದ್ರ ಸಚಿವ ಸ್ಥಾನ ಸಂಪುಟವನ್ನು ಗಟ್ಟಿಯಾಗಿ ಕೊಟ್ಟಂಥ ಅದಕ್ಕೆ ಆದಂಥ ಒಂದು ಕಾನೂನು ಬಲವನ್ನು ಸಹ ಕೊಟ್ಟಿದೆ. ಯಾರೇ ತಪ್ಪು ಮಾಡಲಿ ಕನ್ನಡಕ್ಕೆ ಅವನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಕೇಂದ್ರ ಸರ್ಕಾರಕ್ಕೂ ನಾವು ಪತ್ರ ಬರೀತೇವೆ ಬಂಧುಗಳೇ. ಕೇಂದ್ರ ಸರ್ಕಾರದಲ್ಲಿ ಅವ್ರ ಮೇಲೆ ಶಿಕ್ಷೆ ಆದಂಥ ನಮ್ಮಲ್ಲಿ ದಾಖಲೆಗದ ಬಂಧುಗಳೇ. ಹೀಗಾಗಿ ITI ಈ ಭಾರತೀಯ ಏನಂತೀವಿ ನಾವು ದೂರವಾಣಿಯ ಕೇಂದ್ರಕ್ಕೆ ನಾವು ಸುಮಾರು ವರ್ಷ ಆಯಿತು ಕಾಣುತ್ತೆ ಪರಿಶೀಲನೆ ನಾವು ಆಗಮಿಸಿದಿಲ್ಲ. ರಾಜೇಶ್ ರೈಸರವರೇ, ನಾವು ಅತಿ ಸಮೀಪದಲ್ಲಿ ಇಲ್ಲೊಂದು ಪರಿಶೀಲನೆಗೆ ಬರ್ತಕ್ಕಂಥ ವಿಚಾರವನ್ನು ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಕನ್ನಡ ಎಷ್ಟು ಅನುಷ್ಠಾನ ಆಗಿದೆ, ಕನ್ನಡಿಗರಿಗೆ ಯಾವ ಪರಿಸ್ಥಿತಿ ಇದೆ, ಈಗಾಗಲೇ ಹೇಳಿದರು, ಮೇಡಮ್ ಅವರು ಸಹ ಹೇಳಿದರು, ಜಗದೀಶ್ ರೆಡ್ಡಿ ಹೇಳಿದರು, ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿಯವರಿಗೂ ಸಹ ನಾವು ಕೆಲಸ ತೆಗಿತಾ ಇದ್ದೀವಿ ಅಂತ. ಆ ಸೆಕ್ಯೂರಿಟಿಯವರು ಬಂಧುಗಳೇ, ನನಗೆ ಗೊತ್ತಿದ್ದ ಮಟ್ಟಿಗೆ 100% ಕನ್ನಡಿಗರೇ ಇರ್ತಾರೆ. ಅದು ಬಹಳ ಮುಖ್ಯವಾದಂಥದ್ದು. ಬೇರೆ ರಾಜ್ಯದಿಂದ ಬಂದಿರ್ಬೋದು, ಆದರೆ ನಾವು ಅವ್ರನ್ನ 10 ವರ್ಷ ಇರುತ್ತೆ, ಅವ್ರನ್ನೆಲ್ಲರನ್ನೂ ಸಹ ಕನ್ನಡಿಗ ಅಂತ ಕರಿತೀವಿ. ಅಷ್ಟು ವಿಶಾಲವಾದಂಥ ನಮ್ಮ ಮನಸ್ಸು ನಮ್ಮ ಜೊತೆಗಿದೆ ಬಂಧುಗಳಿಗಾಗಿ. ಕನ್ನಡಕ್ಕೆ ಎಲ್ಲಾದರೂ ಕುತ್ತು ಬಂದರೆ ದಯವಿಟ್ಟು ನೇರವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ತಾವು ಪ್ರಾಧಿಕಾರಕ್ಕೆ ವಿಷಯವನ್ನು ತಿಳಿಸಬೇಕು. ಅದರ ಜೊತೆಗೆ ಇಲ್ಲಿಯ ಉತ್ಪಾದನೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ನಾನು ನಮ್ಮ ಕಾರ್ಮಿಕರ ಜೊತೆಗೆ ಕೇಳ್ಕೊಳ್ತಾ, ಭಾಳ ಮುಖ್ಯವಾಗಿ ಕನ್ನಡಕ್ಕೆ ಯಾವುದೇ ಜಾಗ ಇವತ್ತಿಗೆ ಬೇಡವಾಗಿದೆ ಬಂಧುಗಳೇ. ಜಾಗ ಅಂದರೆ ಹೇಗೆ, ಯಾವ ಕ್ಷೇತ್ರದಲ್ಲೂ ಕನ್ನಡದ ಕ್ಷೀಣಿಕೆಯನ್ನು ಯಾಕೆ ನಾವು ಕಾಣ್ತಾ ಇದ್ದೀವಿ? ಕನ್ನಡ ಭಾಷೆಯ ಕ್ಷೀಣಿಕೆ ಅಂದರೆ ಕನ್ನಡ ಭಾಷೆ ಸಮೃದ್ಧವಾಗಿದೆ, ಕನ್ನಡ ಬಳಸ್ತಕ್ಕಂಥ ಜನ ನಾವು ಕ್ಷೀಣ ಆಗಿದ್ದೇವೆ. ಇದನ್ನು ನಾವು ಭಾಳ ಮುಖ್ಯವಾಗಿ ಅನುಭವಿಸ್ಕೋಬೇಕು ಬಂಧುಗಳೇ. ಕನ್ನಡ ಸಾಹಿತ್ಯ ಅನ್ನೋದು 100% ಸುಳ್ಳು. ಮೇಡಮ್ ಅವ್ರು ನೀವು ಹೇಳಿದರು, ಅವರ ಮಾತೃಭಾಷೆ ತುಳು, ಆದರೆ ಮನೆಯಿಂದ ಹೊರಗೆ ಬಂದಾಗ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಭಾಷೆ ಕನ್ನಡ. ಅದು ಬಹಳ ಮುಖ್ಯವಾಗಿರೋ ಬಂಧುಗಳೇ. 2011ರ ಜನಗಣತಿಯ ಪ್ರಕಾರ 219 ಮಾತೃಭಾಷೆಗಳು ಕರ್ನಾಟಕದಲ್ಲಿದ್ದಾವೆ. ಆ ಮಾತೃಭಾಷೆಗಳ ಒಟ್ಟು ಸಮ್ಮಿಲನದ ಗಟ್ಟಿಯಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ನಾವು ಹೇಗೆ ಎತ್ಕೊಳ್ಬೇಕು? 1968ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕನ್ನಡವನ್ನು ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆ ಅಂತೇಳಿ ಅಧಿಕೃತವಾಗಿ ಅದಕ್ಕೊಂದು ಕಾಯ್ದೆಯನ್ನು ಮಾಡಿ ಸಜ್ಜನ್ನು ಮಾಡಿದೆ ಬಂಧುಗಳೇ. ಹೀಗಾಗಿ ಯಾರೇ ಬರಲಿ ಎಲ್ಲರನ್ನೂ ನಾವು ಸ್ವಾಗತಿಸಿದೆ ಬಂಧುಗಳೇ. ಕರ್ನಾಟಕದಲ್ಲಿರ್ತಕ್ಕಂಥ ವಿಭಾಗೀಯವಾಗಿರ್ತಕ್ಕಂಥ ಸ್ವಾಗತ ಯಾವ ಮೂಲೆಯಲ್ಲಿಯೂ ಇಡೀ ಭಾರತದಲ್ಲಿ ನಿಮಗೆ ಕಾಣಲ್ಲ. ಹೀಗಾಗಿ ಇಡೀ ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಜಗತ್ತಿನಾದ್ಯಂತ ಜನ ಕರ್ನಾಟಕದಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅದು ಬೆಂಗಳೂರಿನಲ್ಲಿ. ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲಿ ತಂತ್ರಜ್ಞಾನ, ಒಂದು ದೊಡ್ಡ ಸಂಸ್ಥೆ, ದೊಡ್ಡ ವಲಯ ಇಲ್ಲಿದೆ. ನಾವು ಕಳೆದ ಸರ್ಕಾರದಲ್ಲಿ ಕಂದಾಯ ಇಲಾಖೆ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸಣ್ಣದಾದಂಥ ಒಂದು ಸೆನ್ಸಸ್ ಮಾಡಿಸಿದ್ವಿ. ಏನಪ್ಪ ಅಂದರೆ, ಇಡೀ ಬೆಂಗಳೂರಿನಲ್ಲಿ ಒಂದು ದಿನಕ್ಕೆ 24 ಗಂಟೆಯಲ್ಲಿ 116 ಉಪಭಾಷೆಗಳು ಮಾತನಾಡ್ತಾವೆ ಬಂಧುಗಳೇ. 116 ಡೈಲೆಕ್ಟ್ಸ್ಗಳು ಅಂದರೆ ಉಪಭಾಷೆಗಳು ಮಾತನಾಡ್ತವೆ. ಆ ಮಧ್ಯದಲ್ಲಿ ಕನ್ನಡವನ್ನು ವಿಜೃಂಭಿಸ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಬರೀ ಹಿಂದಿಯವ್ರು ಮಾಡಬೇಕಾ? ತೆಲುಗಿನವ್ರು ಮಾಡಬೇಕಾ? ಉರ್ದುದವ್ರು ಮಾಡಬೇಕಾ? ಮೂಲತಃ ಕನ್ನಡಿಗರು ಮಾಡಬೇಕು. ಅಂದಾಗ ಅವ್ರು ತಾನೇ ಅವ್ರಿಗೆ ಅನಿವಾರ್ಯತೆಯನ್ನು ಸೃಷ್ಟಿಸಬೇಕು ಇಲ್ಲಿರ್ತಕ್ಕಂಥ ಜನರು. ಆ ಅನಿವಾರ್ಯತೆಯನ್ನು ಹೇಗೆ ಮಾಡಬೇಕು ಅಂದಾಗ ನೀವೇನು ಮಾಡ್ತೀರಿ? ಆಡಳಿತ ಮಂಡಳಿ ಕಡೆ ಕೈ ಮಾಡ್ತೀರಿ. ಆಡಳಿತ ಮಂಡಳಿಯವರು ಮಾಡ್ಲಿಕ್ಕೆ ಬೇಡ ಅನ್ನಲ್ಲ. ರಾಜೇಶ್ ಸರ್ ತಾವು ಬೇಡ ಅಂತೀರಾ ಕನ್ನಡ ಮಾತಾಡ್ಲಿಕ್ಕೆ? ಕನ್ನಡವನ್ನು ಇಲ್ಲಿ ಮಾತನಾಡಬೇಡ ಅಂತೀರಾ ನೀವು? आप इधर हिंदी कन्नड़ नहीं बात करने बोलते आप? तो मैं कन्नड़ा ही बात करता हूँ, मैं क्यों नको करके बोलता हूँ? वो लोग बोलते हैं. इसलिए आप लोग हिंदी जो अच्छा बात करते हैं उसके साथ ही कन्नड़ यहाँ की भाषा सीखिए, यहाँ का कल्चर सीखिए करके हमारा निवेदन है आपसे. बस कोई ज़बरदस्ती नहीं है बंधुगढ़े. हम लोग एक ही भारत के राज्य के हैं, एक ही राष्ट्र के हम लोग सब एक ही है. लेकिन हमारा जो राज्य है, संविधान से जो राज्य भाषा है उसके लिए भी हम लोग मान्यता देना चाहिए ना, एज ए कॉन्स्टिट्यूशन. इसलिए आपको विनंती है, ಭಾಳ ವಿಜೃಂಭಣೆಯಿಂದ ಈ
70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮತ್ತೊಮ್ಮೆ ನಾನು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ಬಹಳ ಮುಖ್ಯವಾದಂಥ ಒಂದೇ ಒಂದು ವಿಷಯ ಹೇಳ ಇಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ, ಸಮಯ ಆಗಿದೆ. ಕನ್ನಡ ಅನ್ನುವಂಥ ಭಾಷೆಯನ್ನು ನಾವು ಬಳಸಲಿಕ್ಕೆ ವ್ಯಾಕರಣಬದ್ಧವಾಗಿ ಬಳಸಲಿಲ್ಲ ಅಂದರೂ ಹೊತ್ತ ಬಂಧುಗಳೇ, ನೀವು ಇಲ್ಲಿಗೆ ಬಾ, ಅವನು ಇವನು ಅವಳು ಇವಳು, ಇಲ್ಲಿ ಕೂತ್ಕೋ ಅಲ್ಲಿ ಕೂತ್ಕೋ, ಇದಕ್ಕೆ ಎಷ್ಟು ಅದಕ್ಕೆ ಎಷ್ಟು, ಊಟ ಆಯ್ತಾ, ಅಷ್ಟು ಕಲ್ತ್ರೆ ಸಾಕು ಬಂಧುಗಳೇ. ನಮಗೆ ನೀವು ಸುವರ್ಣ ದೀರ್ಘ ಸಂಧಿ ಕಲೀರಿ, ತತ್ಸಂಪತ್ ಹದ್ದಗಳನ್ನು ಕಲೀಲಿ, ನಾವು ಯಾರಿಗೂ ಜಬರ್ದಸ್ತಿ ಮಾಡ್ತಾ ಇಲ್ಲ. ನಿಮ್ಮ ರಾಜೇಶ್ ರೈ ಅವರು ನಿಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ. ಅವರು ಮಾತಾಡಿದಷ್ಟು ಮಾತಾಡಿದರೆ ಸಾಕು, ನಾವು ಅಷ್ಟಕ್ಕೆ ತೃಪ್ತಿ ಇದೆಯೋ ಬಂಧುಗಳೇ. ಅಷ್ಟಕ್ಕೆ ತಮ್ಮಲ್ಲಿ ನಿವೇದನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಸಹ 70ನೇ ವರ್ಷದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಕನ್ನಡ ಪ್ರಾಧಿಕಾರದ ವತಿಯಿಂದ ಬಂದಂತಹ ಕಾರ್ಯದರ್ಶಿಗಳು ಆದಂತಹ ಸಂತೋಷ್ ಹಾನಗಲ್ ಅವರು ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಹಾಗೂ ಕಾರ್ಖಾನೆಯಲ್ಲಿ ನಾವು ಯಾವ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತಿದ್ದೀವಿ ಹಾಗೂ ನಾವು ನಮ್ಮ ನ್ಯೂನತೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಅಂತೇಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಈಗ ಸಂತೋಷ್ ಹಾನಗಲ್ ಅವರಿಗೆ ಸನ್ಮಾನವಿರುತ್ತದೆ. CMD ಮತ್ತು DH ಅವರು. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಸಂತೋಷ್ ಹಾನಗಲ್ ಅವರಿಗೆ ಧನ್ಯವಾದಗಳು.